ಸೊ ಗೈಸ್, ಸುಮಾರು ಜನ ನನಗೆ ಕೇಳ್ತಾ ಇದ್ರು, ಅಕೌಂಟು ಒಂದು KYC ಅಪ್ಡೇಟ್ಗೋಸ್ಕರ ಏನು ಬ್ಲಾಕ್ ಆಗಿದೆ ಅಂದರೆ ನಿಮ್ಮ ಸುಮಾರು ಹಳೆ ಅಕೌಂಟ್ ಇದೆ ನಿಮ್ಮ ಹತ್ರ, ಸೇವಿಂಗ್ ಅಕೌಂಟು SBI ಆಗಿರಲಿ ಅಥವಾ ಇನ್ನಿತರ ಯಾವುದೇ ಬ್ಯಾಂಕಿಂಗ್ ಆಗಿರಲಿ, ಸುಮಾರು 10-12 ವರ್ಷಗಳ ಅಕೌಂಟ್ ಇತ್ತು ಅಂತಂದರೆ ಅದರಲ್ಲಿ KYC ಅಪ್ಡೇಟ್ ಆಗಿರೋದಿಲ್ಲ. ಸೊ ಅದು ಕಾರಣಕ್ಕೋಸ್ಕರ ಈಗ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಲಾಕ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅದನ್ನು ಸುಮಾರು ಜನ ಕೇಳ್ತಾ ಇದ್ರು, ನಾವು ಹೋಮ್ ಬ್ರ್ಯಾಂಚ್ಗೆ ಹೋಗಬೇಕಾಗತ್ತಾ ಅಥವಾ ಇಲ್ಲಿ ಹೊರಗಡೆ ನಾವು ಎಲ್ಲಿರ್ತೀವಿ ಅಲ್ಲಿ ಮಾಡ್ಕೋಬೋದಾ, ಬೇರೆ ಬ್ರ್ಯಾಂಚ್ ಅದೇ ಬ್ಯಾಂಕಿನ ಸೇಮ್ ಬೇರೆ ಬ್ರ್ಯಾಂಚಲ್ಲೂ ಮಾಡ್ಕೋಬೋದಾ ಅಂದ್ಬಿಟ್ಟು. ಎಸ್ ಗೈಸ್, ಏನು ಅಂತಂದರೆ ನಿಮ್ಮ ಒಂದು KYC ಅಪ್ಡೇಟ್ಗೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಹೋಲ್ಡ್ ಮಾಡಲಾಗಿತ್ತು ಅಂತಂದರೆ ಅಮೌಂಟ್ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಬ್ಲಾಕ್ ಮಾಡಿದಾಗ ಕಂಪ್ಲೀಟಾಗಿ ರಿಶ್ಯೂ ಮಾಡ್ಕೋಬೋದು, ಆದರೆ ನೀವು ಯಾರಿಗೂ ಕಳ್ಸೋಕ್ಕಾಗಲ್ಲ. UPI ಆಗಿರಲಿ ಅಥವಾ ಇನ್ನಿತರೆ ಏನೋ IMPS NEFT ಆಗಿರಲಿ ಅಥವಾ ಇನ್ನಿತರ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡೋಕ್ಕೂ ನಿಮ್ಮ ಅಕೌಂಟಿಂದ ನೀವು ದುಡ್ಡನ್ನು ಕಳ್ಸೋಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಹೋಮ್ ಬ್ರ್ಯಾಂಚ್ ಹತ್ತಿರ ಇದ್ದರೆ ಹತ್ತಿರ ಹೋಗ್ಬೋದು, ಏನು ತೊಂದರೆನೇ ಇಲ್ಲ, ಕ್ವಿಕ್ಕಾಗಿ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಆ ಒಂದು ಇವಾಗ ಫಾರ್ ಎಕ್ಸಾಂಪಲ್ SBI ಇದಂತ ಇಟ್ಕೊಳ್ಳಿ, SBI ಬ್ರ್ಯಾಂಚಿನ ಹೋಮ್ ಬ್ರ್ಯಾಂಚು ನೀವು ಎಲ್ಲಿ ಅಕೌಂಟ್ ಓಪನ್ ಮಾಡಿದರೆ ಅಲ್ಲಿ ನೀವು ಇರ್ತಾ ಇಲ್ಲ, ಇವಾಗ ಅಲ್ಲಿಂದ ತುಂಬ ದೂರ ಇದ್ದೀರಾ ಅಂತ ಅಂದ್ಕೊಳ್ಳಿ, ರೈಟ್? ನಿಮ್ಗೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಅಂಥ ಒಂದು ಸಂದರ್ಭದಲ್ಲಿ SBI ಹೇಳುತ್ತೆ, ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು, ನೀವು ನೋಡ್ಬೋದು ಇಲ್ಲಿ, KYC ಕ್ಯಾನ್ ಬಿ ಡನ್ ಇನ್ ಅದರ್ ಬ್ರ್ಯಾಂಚಸ್ ಆಲ್ಸೋ. ಅಂದರೆ ನಿಮ್ಮ ಒಂದು KYC ಗೋಸ್ಕರ ಏನು ನಿಂತು ಹೋಗಿದೆ, ಅಕೌಂಟ್ ಬ್ಲಾಕ್ ಆಗಿದೆ, ಅದನ್ನು ನೀವು ಆ ಒಂದು SBI ಬ್ಯಾಂಕ್ನ ಬೇರೆ ಬ್ರ್ಯಾಂಚ್ಗಳಲ್ಲೂ ನೀವು ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ನಿಮ್ಮ ಒಂದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದನ್ನು ತೊಗೊಳ್ಳಿ. ಸಮ್ ಟೈಮ್ ಕೇಳ್ತಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳಿ ಆ್ಯಂಡ್ ಆಯ್ತು, ಅಷ್ಟೇ, ಇನ್ನೇನಿಲ್ಲ. ಪಾಸ್ಬುಕ್ ಇದ್ದರೆ ನಿಮ್ಮ ಹತ್ರ ಪಾಸ್ಬುಕ್ ತೊಗೊಳ್ಳಿ, ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ತೊಗೊಳ್ಳಿ. ಇಲ್ಲ ಅಂತಂದರೆ ಏನು ಪರವಾಗಿಲ್ಲ, ನಿಮಗೆ ಏನಿದೆ ಡಾಕ್ಯುಮೆಂಟು ಇದನ್ನು ತೊಗೊಂಡು ಹೋಗ್ಬೋದು. ಯಾವುದೇ ಒಂದು ಬ್ರ್ಯಾಂಚಲ್ಲಿ ಹೋಗಿಬಿಟ್ರೂ ಕೂಡ ನೀವು ಮಾಡ್ಬೋದು. KYC ಅಪ್ಡೇಟನ್ನು ಅವರು ಮಾಡಿಕೊಡ್ತಾರೆ, ರೈಟ್? ಮಾಡಿಕೊಟ್ಟಿಲ್ಲ ಅಂತಂದರೆ ಇಲ್ಲ ಆಗೋದಿಲ್ಲ, ನೀವು ಹೋಮ್ ಬ್ರ್ಯಾಂಚ್ಗೆ ಹೋಗಬೇಕು ಅಂತ ನಿಮ್ಗೆ ಯಾರಾದರೂ ಒತ್ತಾಯ ಮಾಡಿದ್ರೆ, ನಾನು ನಿಮಗೆ ಈ ಒಂದು ಲಿಂಕ್ ಏನಿದೆ, ಈ PDF ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದರಲ್ಲಿ ಈ ಒಂದು ನಂಬರ್ ಏನಿದೆ ಇದನ್ನು ತೋರಿಸಿ ಅವರಿಗೆ. ಇಲ್ಲಿ ನೋಡಿ, ನಿಮ್ಮ SBIನೇ ಹೇಳುತ್ತೆ ಬೇರೆ ಬ್ರ್ಯಾಂಚಲ್ಲೂ ಕೂಡ KYC ಮಾಡ್ಬೋದು ಅಂದ್ಬಿಟ್ಟು ತೋರಿಸಿ ಅವರಿಗೆ. ಮಾಡ್ತಾರೆ. ಕೆಲವೊಂದು ಸರಿ ಇವ್ರು ಏನು ಮಾಡ್ತಾರೆ, ಇಲ್ಲ ಸರ್ ನೀವು ಹೋಮ್ ಬ್ರ್ಯಾಂಚ್ಗೆ ಹೋಗಿ ಅಂತ ಹೇಳ್ತಾರೆ. ಯಾಕಂದರೆ ಅವರು ಲೇಜಿ ಜನಗಳಿರ್ತಾರೆ ಬ್ಯಾಂಕಲ್ಲಿ, ಆಲ್ಮೋಸ್ಟ್ ಲೇಜಿ ಜನಗಳಿರ್ತಾರೆ. ಎಲ್ಲರೂ ಅಂತಲ್ಲ, ಸುಮಾರು ಜನಗಳು ಅದರಲ್ಲಿ ಲೇಜಿ ಕೆಲಸ. ಅಂದರೆ ಓಕೆ ಸರ್ ಮಾಡೋಣ, ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಇಲ್ಲ ಸರ್ ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ರೆ ಈಸಿ ಆಗಿಬಿಡುತ್ತೆ ಸರ್, ಈ ರೀತಿ ಹೇಳ್ದವ್ರೆ, ರೈಟ್? ಸೊ ಅದೆಲ್ಲ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಅಂತಂದರೆ ಆ ರೀತಿ ಮಾಡ್ಬೋದು, ಯಾವುದೇ ಬ್ರ್ಯಾಂಚಲ್ಲೂ ನೀವು ಮಾಡ್ಕೋಬೋದು, ರೈಟ್? ಇಲ್ಲ ಅಂತಂದರೆ ನಿಮ್ಮದು ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಇತ್ತು ಅಂತಂದರೆ ಈನೋ ಅಪ್ಲಿಕೇಶನಲ್ಲಿ KYC ಅಪ್ಡೇಟೆಡ್ ಬರುತ್ತೆ. ಅದರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲೂ ಕೂಡ ಏನಿದೆ ನೀವು ಆನ್ಲೈನ್ ಕೂಡ ಮಾಡ್ಬೋದು, ರೈಟ್? ಆಲ್ರೆಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅವೈಲೇಬಲ್ ಇತ್ತು ಅಂತಂದರೆ, ನೀವು ಏನು ಬ್ಯಾಂಕ್ ಓಪನ್ ಮಾಡುವಾಗ ಪ್ಯಾನ್ ಕಾರ್ಡ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದರೆ ಅವ್ರ ಹತ್ರ ಇತ್ತು ಅಂತಂದರೆ ಅದು ಅಪ್ಡೇಟ್ ಆಗುತ್ತೆ ಅದರಲ್ಲಿ ಆಟೋಮೆಟಿಕ್ಕಾಗಿ. ಇಲ್ಲ ಅಂತಂದರೆ ಆಗ ಒಂದು ತುಂಬಾ ಹಳೆ ಅಕೌಂಟ್ ಇದೆ, ಆವಾಗ ನೀವು ಓಪನ್ ಮಾಡುವಾಗ ಕೇವಲ ಜಸ್ಟ್ ನಾರ್ಮಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಓಪನ್ ಮಾಡ್ಕೊಂಡಿದ್ರಿ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಆ ರೀತಿ ಯಾವುದೇ ಕೊಟ್ಟಿಲ್ಲ ಅಂತಂದರೆ, ಸೊ ಈಗ ನೀವೇನಿದೆ ಬ್ರ್ಯಾಂಚ್ಗೆ ಹೋಗಬೇಕಾಗುತ್ತೆ. ಅಂದರೆ ಹತ್ತಿರದ ಯಾವುದೇ ಬ್ರ್ಯಾಂಚ್ ಇರಲಿ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಸೊ ಇದಕ್ಕೇ KYC ಅಂತ ಹೇಳೋದು, ಇನ್ನೇನಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನೀವು ಎಲ್ಲಾದರೂ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ ಗೈಸ್. ಓಕೆ, ಐ ಹೋಪ್ ಈ ಒಂದು KYC ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಕ್ಲಿಯರ್ ಆಗಿದ್ದರೆ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೂ ಕೂಡ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈನ ಮಾಡ್ತೀನಿ ಗೈಸ್. ಓಕೆ, ಸೊ ಎಸ್, ಈ ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಉಚಿತವಾಗಿದೆ. ಆ್ಯಂಡ್ ವಿಡಿಯೋಗೆ ಶೇರ್ ಕೂಡ ಮಾಡ್ಬೋದು ಗೈಸ್. ಓಕೆ, ಮತ್ತೆ ಸಿಗೋದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.